ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇಂದ್ರ ಚುನಾವಣಾ ಆಯೋಗ ಇದೀಗಷ್ಟೇ ಒಂದು ಸುದ್ದಿಗೋಷ್ಠಿಯನ್ನ ನಡೆಸೋ ಮೂಲಕವಾಗಿ ಪಂಚರಾಜ್ಯ ಚುನಾವಣೆಯ ಜೊತೆಗೆ ರಾಜ್ಯದ 2 ಉಪಚುನಾವಣೆಯ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದೆ. ಇದರ ಪ್ರಕಾರವಾಗಿ ಬಾಗಲಕೋಟೆ ಮತ್ತು ದಾವಣಗೆರೆಯ ಚುನಾವಣೆ ಏಪ್ರಿಲ್ 9ನೇ ತಾರೀಕಿನಂದು ನೆರವೇರುತ್ತೆ. ಮೇ 4 ಫಲಿತಾಂಶ. ಪಶ್ಚಿಮ ಬಂಗಾಳದಲ್ಲಿ 2 ಹಂತಗಳಲ್ಲಿ ಚುನಾವಣೆಯನ್ನು ನೆರವೇರಿಸಲಾಗುತ್ತೆ. ಮೊದಲ ಹಂತ 23 ಮತ್ತು ಎರಡನೇ ಹಂತ ಏಪ್ರಿಲ್ 29ರಂದು ನಡೆಯುತ್ತೆ. ಅಸ್ಸಾಂ ಏಪ್ರಿಲ್ 9, ತಮಿಳುನಾಡು ಏಪ್ರಿಲ್ 23, ಕೇರಳ ಏಪ್ರಿಲ್ 9, ಪುದುಚೇರಿ ಏಪ್ರಿಲ್ 9. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಈ 4 ರಾಜ್ಯಗಳಲ್ಲಿ ಏಕಕಾಲದಲ್ಲೇ ಚುನಾವಣೆಯನ್ನು ಮುಗಿಸ್ಕೊಳ್ತಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ 2 ಹಂತ. ಕರ್ನಾಟಕದಲ್ಲಿ ಏಪ್ರಿಲ್ 9ಕ್ಕೆ ನೆರವೇರುತ್ತೆ ಉಪಚುನಾವಣೆ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ 2 ಚುನಾವಣೆಗಳಾಗಬೇಕಾಗಿತ್ತು. ಹಾಗಾಗಿ ಉಪಚುನಾವಣೆಯನ್ನು ನಡೆಸ್ತಾರೆ ಏಪ್ರಿಲ್ 9ಕ್ಕೆ. ಅದರ ಫಲಿತಾಂಶಕ್ಕಾಗಿ ಮೇ 4ನೇ ತಾರೀಕಿನವರೆಗೂ ಕೂಡ ಕಾಯಲೇಬೇಕಾಗತ್ತೆ. ಯಾಕಂದರೆ ಈ ಎಷ್ಟು ಚುನಾವಣೆಗಳನ್ನು ಮುಗಿಸಿಕೊಂಡ ನಂತರದಲ್ಲೇ ಒಟ್ಟಾರೆಯಾಗಿ ಎಲ್ಲ ಚುನಾವಣೆಗಳ ಫಲಿತಾಂಶವೂ ಕೂಡ ಒಮ್ಮೆಲೆಗೆ ಮೇ 4ನೇ ತಾರೀಕು ಪ್ರಕಟ ಆಗುತ್ತೆ. ಹಾಗಾಗಿ ಫಲಿತಾಂಶಕ್ಕಿಂತ ಹೆಚ್ಚಾಗಿ ಈಗ ನಾವು ಹೇಗೆ ಮತದಾರರನ್ನ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಯಾ ಪಕ್ಷಗಳು ತಮ್ಮ ಗಮನವನ್ನು ಹರಿಸ್ತಾ ಇದ್ದಾರೆ. ಈಗಾಗಲೇ ಶುರುವಾಗಿದೆ ಚುನಾವಣಾ ಜಟಾಪಟಿ, ಕಸರತ್ತುಗಳು, ನಾನಾ ರೀತಿಯಲ್ಲಿ ಕೂಡ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಈಗ ಯಾವಾಗಿಂದ ಕರ್ನಾಟಕ ಚುನಾವಣೆ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕಗಳನ್ನು ನೀವು ನೋಡ್ತಾ ಇದ್ರಿ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಚುನಾವಣೆ 2 ಕೂಡ ಒಂದೇ ದಿನ ನೆರವೇರುತ್ತೆ. ಅದು ಏಪ್ರಿಲ್ 4, ಬಾಗಲಕೋಟೆ ಮತ್ತು ದಾವಣಗೆರೆಯ ದಕ್ಷಿಣ ಕ್ಷೇತ್ರದ್ದು. ಮತ ಎಣಿಕೆ ಕಾರ್ಯ ಮೇ 4ನೇ ತಾರೀಕು ನಡೆಯುತ್ತೆ. ಸೊ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಮಕಾಡೆ ಮಲಗಿಸ್ತಾರೆ, ಆಡಳಿತ ಪಕ್ಷಕ್ಕೆ ಇಲ್ಲಿ ಮೇಲುಗೈ ಆಗುತ್ತಾ ಅಥವಾ ಆಡಳಿತ ಪಕ್ಷದ ಕಾರ್ಯವೈಖರಿಯನ್ನು ಗಮನಿಸಿರ್ತಕ್ಕಂತಹ ಜನ ಏನೇ ಆಗಲಿ ಅವರಿಗೆ ಇದರಲ್ಲಿ ಪಾಠ ಕಲಿಸೋಣ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರಾ, ಇದೆಲ್ಲವೂ ಕೂಡ ಈ ಚುನಾವಣೆಯ ಮತದಾನ ಮುಗಿದ ನಂತರದಲ್ಲೇ ಗೊತ್ತಾಗುತ್ತೆ. ಅದರ ಫಲಿತಾಂಶ ಮೇ 4ನೇ ತಾರೀಕು ಬಂದ ನಂತರದಲ್ಲಿ ಯಾರನ್ನು ಹೇಗೆ ಪಾಠ ಕಲಿಸಿದ್ದಾರೆ ಅಥವಾ ಹೇಗೆ ಜನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಈ ಚುನಾವಣೆಯನ್ನು ಅಂತ. ಸಾಮಾನ್ಯವಾಗಿ ಉಪಚುನಾವಣೆಗಳು ಅಂತ ಅಂದಾಗ ಆಡಳಿತ ಪಕ್ಷಗಳಿಗೆ ಸ್ವಲ್ಪ ಒಲವು ಇರುತ್ತೆ ಅಂತ. ಆದರೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಆಡಳಿತ ಪಕ್ಷದ ವಿಷಯವಾಗಿ ಇರ್ತಕ್ಕಂತಹ ಅಸಮಾಧಾನವೂ ಕೂಡ ಕೆಲವು ಸರಿಯಲ್ಲಿ ಅವ್ರಿಗೊಂದು ಪಾಠವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ತೋರಿಸುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ 2 ಕ್ಷೇತ್ರಗಳ ಚುನಾವಣೆ ಹೇಗೆ ಕಾಂಗ್ರೆಸ್ಗೆ ವರ ಆಗಬಹುದು ಅಥವಾ ಶಾಪ ಆಗಬಹುದು ಅನ್ನೋದನ್ನು ನೋಡಬೇಕು. ಅಟ್ ದಿ ಸೇಮ್ ಟೈಮ್ ಇದನ್ನು ವಿರೋಧ ಪಕ್ಷ BJP ಹೇಗೆ ತನ್ನ ತೆಕ್ಕೆಯಲ್ಲಿ ಉಳಿಸ್ಕೊಳ್ಳಿಕ್ಕೆ, ತನಗೆ ಲಾಭವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ನಡೆಸುತ್ತೆ ಅನ್ನೋದನ್ನು ನೋಡಬೇಕು. ಈಗಾಗಲೇ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋ ವಿಷಯದಲ್ಲಿ ದಾವಣಗೆರೆಯಲ್ಲಿ ಒಂದು ರೀತಿಯ ಫೈಟೇ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ, ನೀವು ಗಮನಿಸಬಹುದು. ಈ ಕಡೆ ಜಮೀರ್ ಕೂಡ ನನಗೆ ಬೇಕು ಅಂತ SS ಮಲ್ಲಿಕಾರ್ಜುನ್ ಅವರು ತನ್ನ ಪುತ್ರನಿಗೆ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಅದು ಯಾವ ಗೊಂದಲವೂ ಇಲ್ಲ ಅಂತ KPCC ಅಧ್ಯಕ್ಷರು ಹೇಳ್ತಾರೆ. ಆದರೂ ಕೂಡ ಗೊಂದಲಗಳು ಇಲ್ಲದೆ ಬಹಿರಂಗವಾಗಿ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಏಕವಚನದಲ್ಲಿ ಮಾತನಾಡ್ಕೊಂಡಿದ್ದು ಯಾವುದು ಆಗಲ್ಲ. ಆ ರೀತಿಯಾಗಿ ಗೊಂದಲಗಳು ಇರೋ ಕಾರಣದಿಂದಾಗಿ ಅಲ್ಲಿ ಒಬ್ಬ ಅಲ್ಪಸಂಖ್ಯಾತ ಅಭ್ಯರ್ಥಿ ಕೊಡಬೇಕು ಅನ್ನುವಂತಹ ಕೂಗಿದೆ. ಸಿ ಅವರು ಕಾಂಗ್ರೆಸ್ನವ್ರು ಯಾರಿಗೆ ಕೊಡ್ತಾರೆ ಅಂತ ಅವರು ಹೇಳೋದು, ಶಾಮನೂರವರು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಹಿಂದೆ ಬಯಸಿದ್ರು ಅಂತ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಈಗ ಕರ್ನಾಟಕದ 2 ಉಪಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿದೆ. ಸೊ ಈಗ ಕಾಂಗ್ರೆಸ್ ಮತ್ತು BJP ನಡುವಣ ಫೈಟ್ ಅಂತ ಹೇಳಬಹುದಲ್ವಾ ಈ ಉಪಚುನಾವಣೆ? ಖಂಡಿತ ಹೌದು. 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ನೇರ ಫೈಟ್ ಇರುವಂತದ್ದು. ದಾವಣಗೆರೆ ದಕ್ಷಿಣ ಇರ್ಬೋದು, ಜೊತೆಗೆ ಯಾಕಂದ್ರೆ ಅಲ್ಲಿ ಅಕಾಲಿಕವಾಗಿ ಮರಣದಿಂದ ಆದಂತ ಒಂದು ಕೂಗು. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅದೇ ಅಕಾಲಿಕವಾಗಿ ಶಾಸಕರ ನಿಧನದಿಂದಾಗಿ ಆದಂತ 2 ಹಿರಿಯ ಕಾಂಗ್ರೆಸ್ ಶಾಸಕರ ನಿಧನದಿಂದ ತೆರವಾದಂತ ಸ್ಥಳ. ಮತ್ತೆ ಅಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ನೇರ ಜಿದ್ದಾಜಿದ್ದಿ ಇತ್ತು. ಈ ಬಾರಿ ಟಿಕೆಟ್ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲೂ ಸಾಕಷ್ಟು ಫೈಟ್ ಇದೆ, BJP ಪಾಳ್ಯದಲ್ಲೂ ಕೂಡ ಅದೇ ರೀತಿಯ ಸ್ಪರ್ಧೆ ಇದ್ದಂತೆ ಕಾಣಿಸ್ತಾ ಇದೆ. ವಿಶೇಷವಾಗಿ ಕಾಂಗ್ರೆಸ್ನ ಮಟ್ಟಿಗೆ ಹೇಳಿದರೆ ಶಾಮನೂರು ಶಿವಶಂಕರಪ್ಪ ಕುಟುಂಬ ವರ್ಸಸ್ ಅಲ್ಲಿ ಮೈನಾರಿಟಿಗೆ ಟಿಕೆಟ್ ಕೊಡಬೇಕು ಅನ್ನುವ ವಿಚಾರ. ಇನ್ನು ಕೊಪ್ಪಳದ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಹಾಲಿ ಶಾಸಕರ ಕುಟುಂಬದಲ್ಲೇ
ಈಗಾಗಲೇ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ ಅನ್ನುವಂಥ ಬರ್ತಾ ಇರುವಂಥದ್ದು. ಮೇಟಿ ಅವರ ಕುಟುಂಬದಲ್ಲಿ ಸುಮಾರು 3 ಮಕ್ಕಳಿರೋದ್ರಿಂದ ಅವರ ಮಧ್ಯೆ ಸಾಕಷ್ಟು ಡಿಮ್ಯಾಂಡ್ ಇದೆ ಟಿಕೆಟ್ಗಾಗಿ ಅನ್ನುವಂಥದ್ದು. ಬಿಜೆಪಿಯ ಮಟ್ಟಿಗೆ ಸೂಕ್ತವಾದ ಅಭ್ಯರ್ಥಿ ಯಾರು ಅನ್ನುವಂಥ ಬಗ್ಗೆ ದಾವಣಗೆರೆ ವಿಚಾರದಲ್ಲಿ ಇನ್ನೂ ಚರ್ಚೆ ನಡೀತಾ ಇದ್ರೆ, ಕಾಂಗ್ರೆಸ್ ಮಟ್ಟಿಗೆ ಈಗಾಗಲೇ ಬಿಜೆಪಿ ಮಟ್ಟಿಗೆ ಯಾರು ಕೊಪ್ಪಳದಲ್ಲಿ ಅನ್ನೋದು ವಿಚಾರದಲ್ಲಿ ಈಗಾಗಲೇ ಅಭ್ಯರ್ಥಿಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಅಲ್ಲಿ ಇವೆಲ್ಲವನ್ನು ನೋಡ್ತಾ ಹೋದ್ರೆ ಸಹಜವಾಗಿಯೇ ಉಪಚುನಾವಣೆ ರಂಗೇರುವ ಲಕ್ಷಣಗಳಿದೆ ಮತ್ತು ಟಿಕೆಟ್ ಫೈಟ್ ಈಗಾಗಲೇ ಶುರುವಾಗಿರೋದ್ರಿಂದ ಈಗ ಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ನಾಳೆ ಅಧಿವೇಶನ ಕೂಡ ಸಹಜವಾಗಿ ಸಿಎಂ ಡಿಸಿಎಂ ಕುರಿತಂತೆ ಜಿಲ್ಲಾ ಮುಖಂಡರುಗಳು ಶಾಸಕರುಗಳು ಇರೋದ್ರಿಂದ ದೊಡ್ಡ ಮಟ್ಟಿಗಿನ ಚರ್ಚೆ ಮತ್ತು ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಅಂತಿಮಪಡಿಸುವಂತ ಹಂತದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೆಯುವಂತ ಸಾಧ್ಯತೆ ಇದೆ. ದಿವ್ಯಜ್ಯೋತಿ. ಓಕೆ, ಸಾಮಾನ್ಯವಾಗಿ ಉಪಚುನಾವಣೆಗಳು ಅಂತ ಅಂದಾಗ ಅದು ಆಡಳಿತ ಪಕ್ಷಕ್ಕೆ ಬರುವಾಗುವಂತಹ ಸಾಧ್ಯತೆಗಳು ಫುಲ್ಲು ಅಂತ ಅಲ್ಲ, ಬಹುತೇಕ ಇರುತ್ತೆ ಅಂತ ಹೇಳಬಹುದು. ಆದರೆ ಕೆಲವು ಸರಿ ಅದನ್ನು ಪಾಠ ಕಲಿಸ್ಲಿಕ್ಕೂ ಬಳಸುವಂತಹ ಸಾಧ್ಯತೆ ಇರುತ್ತೆ. ಈ ಉಪಚುನಾವಣೆಯನ್ನು ಜನ ಹೇಗೆ ನೋಡಬಹುದು ಅಂತ ನಿರೀಕ್ಷೆ ಮಾಡಬಹುದು ಸುಕೇಶ್? ಸಹಜವಾಗಿ ಯಾಕಂದ್ರೆ ಈಗ 2 ಕ್ಷೇತ್ರದ ಉಪಚುನಾವಣೆ, ಸರ್ಕಾರ ಇದೆ, ಅಧಿಕಾರ ಇದೆ, ಸಹಜವಾಗಿ ಹೆಚ್ಚಿನ ಫೋರ್ಸ್ ಅನ್ನ ಬಳಸ್ತಾರೆ ಸರ್ಕಾರದವರು, ಆಡಳಿತದಲ್ಲಿ ಇರುವರು ಅಂತ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಉಪಚುನಾವಣೆಯ ವಿಚಾರದಲ್ಲಿ ಇರುವಂತಹ ಮಾತುಗಳು. ಹಾಗಾಗಿ ಈ ಬಾರಿ 2 ಉಪಚುನಾವಣೆಯಲ್ಲಿ ಕೂಡ ಶಾಸಕರು ಅಕಾಲಿಕವಾಗಿ ಮರಣ ಹೊಂದಿರುವಂಥದ್ದು ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿದ್ದಂಥವರು, ಗೆದ್ದು ಶಾಸಕರಾಗಿದ್ದಂಥ ಹಿರಿಯರು. ಹಾಗಾಗಿ ಸಹಜವಾಗಂತ ಒಂದು ನಿರೀಕ್ಷೆ ಇರುತ್ತೆ. ಆದರೆ ಆಡಳಿತದ ಮೇಲೆ ಜನಾಭಿಪ್ರಾಯ ಏನು ಅನ್ನುವಂಥದ್ದು ಅದನ್ನು ಮೀರಿ ಕೆಲಸ ಮಾಡಿದ್ರೆ ಸಹಜವಾಗಿ ಹಿನ್ನಡೆ ಆಗಬಹುದು, ಅಥವಾ ಇಲ್ಲ ಬೇರೆ ಸಂದರ್ಭಗಳಲ್ಲಿ ಆದ ರೀತಿಯಲ್ಲಿ ಆಡಳಿತ ಪಕ್ಷಕ್ಕೆ ಪೂರಕವಾದಂತಹ ವಾತಾವರಣ ಉಪಚುನಾವಣೆಗಳಾದ್ರೆ ಸಹಜವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಬಹುದು. ಆದರೆ ಒಂದು ರೀತಿಯಲ್ಲಿ ಸವಾಲ್ ಅನ್ನೋದು ಇದ್ದೇ ಇರುತ್ತೆ. ಅದು ಅಭ್ಯರ್ಥಿ ಆಯ್ಕೆಯೂ ಸೇರಿದಂತೆ ಎದುರಾಳಿ ಅಭ್ಯರ್ಥಿ ಯಾರು ಅನ್ನುವಂಥ ವಿಚಾರವೂ ಕೂಡ ಸಹಜವಾಗಿ ಆಗಿರುತ್ತೆ. ಯಾಕಂದ್ರೆ ಹಾಗೆ ನೋಡಕ್ ಹೋದ್ರೆ ಬಾಗಲಕೋಟೆ ವಿಚಾರಕ್ಕೆ ಹೋಗೋದ್ರಲ್ಲಿ ವೀರಣ್ಣ ಚರಂತಿಮಠ ಅವರು ಮೊದಲಿಂದ ಕೂಡ ಅಭ್ಯರ್ಥಿ ಆಗಿದ್ದಂತರು, ಮಾಜಿ ಶಾಸಕರು, ಕಾಂಗ್ರೆಸ್ನ 3 ಜನರ ಪೈಕಿ ಈಗ ಮಕ್ಕಳ ಪೈಕಿ ಯಾರು ಫೈಟ್ ಅಲ್ಲಿ ಗೆಲ್ತಾರೆ, ಬಹುತೇಕ ಅವರು ಹಿರಿಮಗನಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ. ಇನ್ನು ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ ಇದು ಮೈನಾರಿಟಿ ವರ್ಸಸ್ ಶಾಮ್ನೂರ್ ಕುಟುಂಬ ಅನ್ನುವಂಥ ರೀತಿಯ ಒಂದು ಇಂಟರ್ನಲ್ ಫೈಟ್ ಅದು ಕಾಂಗ್ರೆಸ್ ನಲ್ಲಿ ನಡೀತಾ ಇದೆ. ಅದನ್ನು ಮೀರಿ ಕಾಂಗ್ರೆಸ್ ಗೆಲ್ಲಬೇಕಾದಂತ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಯಾರಿಗೆ ಒಲವಾಗಬಹುದು, ಯಾರಿಗೆ ಗೆಲುವಾಗಬಹುದು ಅನ್ನುವಂಥ ಮತದಾರ ತೀರ್ಪಾದ್ರೂ ಕೂಡ ಆಡಳಿತಾರೂಢ ಪಕ್ಷ ಗೆದ್ರೆ ಅವರಿಗೆ ಅನುಕೂಲ ಆಯಿತು, ಸರ್ಕಾರ ಇತ್ತು ಅನ್ನುವಂಥ ಲೆಕ್ಕಾಚಾರ. ಅದನ್ನ ಮೀರಿ ಏನಾದರೂ ಬಿಜೆಪಿ 2 ಸ್ಥಾನ ಗೆದ್ರೆ ಸಹಜವಾಗಿ ಅದು ಆಡಳಿತ ವಿರೋಧಿಯಲ್ಲಿ ಅನ್ನುವಂಥದ್ದು ವಿಪಕ್ಷಗಳು ಹೇಳಲಿಕ್ಕೆ ಒಂದು ಅಸ್ತ್ರ. ಈ ರೀತಿಯ ಒಂದು ಬೆಳವಣಿಗೆಗಳು ಕೂಡ ಇವು ಸಾಕ್ಷಿ ಆಗಬಹುದು. ದಿವ್ಯಜ್ಯೋತಿ. ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕದಲ್ಲಿ ಉಪಚುನಾವಣೆ 2 ಬಾಗಲಕೋಟೆ ಮತ್ತು ದಾವಣಗೆರೆಯ ಉಪಚುನಾವಣೆ ನೆರವೇರಬೇಕು. ಈಗ 2 ಚುನಾವಣೆಗಳಲ್ಲಿ 2 ಉಪಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕಸರತ್ತುಗಳನ್ನು 2 ಪಕ್ಷಗಳು ನಡೆಸುತ್ತವೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ನೇರ ಫೈಟ್ ಈ 2 ಕ್ಷೇತ್ರಗಳು ಕಾಂಗ್ರೆಸ್ನ ಅಭ್ಯರ್ಥಿಯಿಂದ ತೆರವಾಗಿರೋದು ಅಕಾಲಿಕ ಮರಣದಿಂದಾಗಿ ಸದ್ಯ ಅದರ ಸಿಂಪತಿ ಅಂತೇನು ಹೇಳ್ತಾರೆ ಅದು ವರವಾಗಬಹುದಾ ನೋಡಬೇಕು.